ಬೇಲೂರು ತಾಲೂಕು ಅರಳಿಯ ಮಿಲಿಟರಿ ಚಂದ್ರಶೇಖರ್ ವೃತ್ತದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇಶದಾದ್ಯಂತ 26ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದ್ದು ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷೆ ಲಕ್ಷ್ಮೀ ಸೋಮಯ್ಯ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಮಿಲಿಟರಿ ಚಂದ್ರಶೇಖರ್ ವೃತ್ತದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ 60 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಭಾರತ ಗೆದ್ದು ಬೀಗಿತ್ತು. ನಮ್ಮ ಯೋಧರು ನಮ್ಮ ಹೆಮ್ಮೆಯಾದ್ದರಿಂದ ಯೋಧರ ಶೌರ್ಯ ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ 1999ರಲ್ಲಿ ಪಾಕಿಸ್ತಾನದ ನರಿಬುದ್ಧಿಯ ವಿರುದ್ಧವಾಗಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ರವರು ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ದರು. ಈ ಯುದ್ಧದಲ್ಲಿ 550 ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ. ಅವರೆಲ್ಲರಿಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಪ್ರಾಣತ್ಯಾಗ ಮಾಡಿದವರ ಪರಿಣಾಮ ಕಾರ್ಗಿಲ್ ಯುದ್ಧದ ವಿಜಯೋತ್ಸವವನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ ಎಂದರು. ಯಾಕೆ ಆಯ್ತು ಅಂದ್ರೆ ಅವರು ನಮ್ಮನ್ನ ಅತಿಕ್ರಮವಾಗಿ ನಮ್ಮ ಪ್ರದೇಶವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಆ ದಿನದ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಯುದ್ಧವನ್ನ ಘೋಷಣೆ ಮಾಡಿ ಪಾಕಿಸ್ತಾನ ವಿರುದ್ಧ ನಮ್ಮ ಸೈನಿಕರ ಹೋರಾಟದಿಂದ, ಯಾಕಂದ್ರೆ ಬಹಳ ಕಷ್ಟಕರವಾದ ಒಂದು ಹಿಮಾಚಲ ಪ್ರದೇಶದಲ್ಲಿ ನಮ್ಮ ಸೈನಿಕರು ಮತ್ತು ಯುದ್ಧದಲ್ಲಿ ಒಂದು ಪರಿಶ್ರಮವನ್ನು ಕಂಡು ಜಯಗಳಿದ್ದಾರೆ. ಯಾಕಂದ್ರೆ ಬಹಳ ಕಷ್ಟಕರವಾದ ಪ್ರದೇಶಗಳಲ್ಲಿ ಅವರು ಬಹಳ ಕಷ್ಟದಿಂದ ಆ ದಿನ ಯುದ್ಧವನ್ನು ಗೆದ್ದಿದ್ದಾರೆ. ಅದರಿಂದ ನಮಗೆ ವಿಜಯಶಾಲ ಇದೆ. ಅವತ್ತು 560 ಜನ ಸೈನಿಕರು, ನಮ್ಮ ಭಾರತದ ಸೈನಿಕರು ಮೃತಪಟ್ಟಿದ್ದಾರೆ. ಅದರಿಂದ ಆ ಮೃತಪಟ್ಟ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆವತ್ತು ಯುದ್ಧದಲ್ಲಿ ನಮ್ಮ ದೇಶಕ್ಕೋಸ್ಕರ ಅವರ ಜೀವನವನ್ನು ಮಾರ್ಪಟ್ಟಂತ ಸೈನಿಕರಿಗೆ ನಾವೆಲ್ಲ ಇವತ್ತು ಶ್ರದ್ಧಾಂಜಲಿ ಅರ್ಪಿಸುತ್ತಾ ಇವತ್ತಿನ ವಿಜಯೋತ್ಸವವನ್ನು ವಲಯದ ಲಯನ್ಸ್ ಚಾಮರಾಜ್, ಪ್ರಾಂತೀಯ ಮಾಜಿ ಅಧ್ಯಕ್ಷ ಲಯನ್ಸ್ ರಾಬಿ ಸೋಮಯ್ಯ, ಖಜಾಂಚಿ ಲಯನ್ಸ್ ಸೌಜನ್ಯ, ಕಾರ್ಯದರ್ಶಿ ಲಯನ್ಸ್ ಬೃಂದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಲಿಂಗರಾಜು, ಶಶಿಕುಮಾರ್, ಮಹೇಶ್ ಶೆಟ್ಟಿ, ಗಂಗಣ್ಣ, ಮೋಹನ್ ಹಾಗೂ ಇನ್ನಿತರರು ಇದ್ದರು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.